ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಗ್ನಿ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಇವರೆಲ್ಲ ಸುಮ್ಮನೆ ಮೇಲೆ ನಗೋದು, ಒಳಗಡೆ ಹೊಟ್ಟೆ ಉರಿ ಪಡೋದು, ಈ ಥರ ಮಾಡ್ತಿರ್ತಾರೆ. ಅದಿತಿಗೆ ಕಾರ್ ಬಂದಿದೆ, ಯು ವಿ ಕಾರ್ ಕಳಿಸಿದ್ದಾನೆ ಅಂದಾಗ ಇವರು ಹೊಟ್ಟೆ ಉರಿ ಪಟ್ಕೋತಾ ಇರ್ತಾರೆ, ಇದೆಲ್ಲ ಆಗುತ್ತೆ ಆಗಲ್ಲ ಅಂತೇಳಿ. ಈ ಕಡೆ ಸಾಕ್ಷಿ ಮನೇಲಿ ಸಾಕ್ಷಿ ಅಪ್ಪ ಆಚೆ ಬಂದು ನೋಡ್ತಿದ್ದಾನೆ, ರಾಜು ಬಂದೇ ಇಲ್ಲ, ಎಲ್ಲೋಗಿದ್ದಾನೆ ರಾಜು ಬಂದೇ ಇಲ್ವಲ್ಲ, ಯಾವತ್ತೂ ಮಿಸ್ ಆಗ್ತಿರಲಿಲ್ಲ, ಎಲ್ಲೋಗ್ಬಿಟ್ಟಿದ್ದಾನೆ ಅಂತ. ಆದರೆ ಮಂಜೂರಿಗೆ ಇದೆಲ್ಲ ಗೊತ್ತಿರುತ್ತೆ, ಆದರೆ ಅವಳು ಹೇಳಿದ್ರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ಗಂಡ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಇವನು 420 ಅಂತ ಅವಳು ಹೇಳ್ತಾಳೆ, ಹೇಳಿದ್ರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಅಯ್ಯೋ ಯಾರು ಅರ್ಥ ಮಾಡ್ಕೊಂಡ್ರು ಬಿಟ್ಟು ನನಗೇನು, ನನಗೆ ಬರೋ ದುಡ್ಡು ಬಂದರೆ ಆಯಿತು ಅಂತ ಅಂದ್ಕೊಂಡು ಅವಳು ಸುಮ್ಮನೆ ಇರ್ತಾಳೆ. ಆದರೆ ಅವನು ಇವಳು ಒಂಥರ ಹುಚ್ಚಿ ಥರ ಮಾತಾಡ್ತಾಳೆ ಅಂದ್ಕೊಂಡು ಅವನು ಗಂಡ ಒಳಗಡೆ ಹೋಗ್ತಾನೆ ಸುಮ್ಮನೆ. ಎಷ್ಟು ಹೇಳಿರೂ ಅರ್ಥನೂ ಮಾಡ್ಕೊಳ್ಳಲ್ಲ, ಏನಿಲ್ಲ, ಒಳಗೆ ಹೋಗ್ತಾನೆ. ಆದರೆ ಮಂಜೂರಿಗೆ ಎಲ್ಲವೂ ಗೊತ್ತಿರುತ್ತೆ, ಯಾರನ್ನ ಲವ್ ಮಾಡ್ತಿದ್ದಾನೆ ಮತ್ತು ಯಾರ ಜೊತೆ ದುಡ್ಡನ್ನ ಕೀಳ್ತಿದ್ದಾನೆ, ಯಾರ ಜೊತೆ ಕಮಿಟ್ ಆಗಿದ್ದಾನೆ, ಎಲ್ಲವೂ ಗೊತ್ತಿದೆ. ಇವರಿಬ್ಬರು ಹುಡುಗಿರು ಬರ್ತಾರೆ, ಬಂದುಬಿಟ್ಟು ಏನಮ್ಮ ಅಂತ ಕೇಳ್ತಾರೆ. ಅಯ್ಯೋ ನಿಮಗೆ ಅರ್ಥ ಆಗಲ್ಲ ಬಿಡ್ರೆ ಅಂಥೇಳಿ. ಅಯ್ಯೋ ಈ ಅಮ್ಮ ಒಟ್ಟು ಕಂಡ್ರೆ ಇವಮ್ಮ ಹೇಳೋದು ಏನೂ ಅರ್ಥ ಆಗಲ್ಲ, ಬಾರೇ ಸಾಕ್ಷಿ ಅಲ್ಲ ಸಾರಿ ಬಾರೆ ಸಿಂಧು ಬಾರೆ ಬಿಂದು ಅಂದ್ಕೊಂಡು ಇಬ್ಬರು ಹೋಗ್ತಾರೆ ಇವರು ಒಳಗಡೆಗೆ. ಅವಳು ಒಬ್ಬಳೇ ಮಾತಾಡ್ಕೊತ ಇರ್ತಾಳೆ, ಯಾರು ಮಂಜೂರಿ ಒಬ್ಬಳೇ ಮಾತಾಡ್ಕೊತಾ ಇರ್ತಾಳೆ. ಯಾರು ಏನಾದರೂ ಹಾಳಾಗಲಿ, ನನಗೆ ದುಡ್ಡು ಬರೋದು ಬಂದರೆ ಆಯಿತು ಅಂತೇಳ್ಬಿಟ್ಟು. ಅಮ್ಮ ಅಷ್ಟೊಂದು ಕೂಗಾಡೋಳು ಅವಾಗೆಲ್ಲ, ಈಗೇನೇ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ದಾಳಲ್ಲ, ಏನಾಗಿದೆಯಾ ಇವಳಿಗೆ ಅಂತ. ಏನಾಗಿದೆಯೋ ಸುಮ್ಮನೆ ಇರೋತ್ಲೆಗೆ, ಏನಾರ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾಳೆ. ಆಮೇಲೆ ಸಾಕ್ಷಿ ಇಲ್ಲಿ ಅದಿತಿ ಮನೇಲಿ ಸಾಕ್ಷಿ ಕೂತಿರ್ತಾಳೆ, ಎಲ್ಲ ಸಂತೋಷಪಟ್ಟು ತಮಾಷೆ ಮಾಡ್ತಿರ್ತಾರೆ. ಆವಾಗ ಅದಿತಿ ಕೂಡ ನಾಚಿಕೊಂಡು ನೀರು ಹಾಕ್ತಿರ್ತಾಳೆ. ಹೌದಾ ಯು ವಿ ಕಾರ್ ಕಳಿಸಿದ್ದಾನೆ ಅಂತ ಅಂದ ತಕ್ಷಣವೇ ಖುಷಿಯಾಗಿ ಹೋಗ್ತಾಳೆ. ಫೋನ್ ಮಾಡಿದರೆ ಫೋನ್ ಎತ್ತಲ್ಲ, ಮೆಸೇಜು ಕೂಡ ಮಾಡಲ್ಲ. ಅವನು ಕಾರ್ ಕಳಿಸೋನೆ, ಏನಪ್ಪ ಅದಿತಿ ಮೇಡಮ್ನ ಕರ್ಕೊಬರಕ್ಕೆ ಕಳಿಸಿದ್ದಾರೆ ಮೇಡಮ್ ಅಂತ ಹೇಳಿರ್ತಾನಲ್ಲ. ಎಲ್ಲ ರೆಡಿ ಮಾಡಿ ಮತ್ತು ನನಗೆ ಮಸ್ಕರ ಹಾಕ್ತೀಯಾ ಅಂತ ಕೇಳ್ತಾಳೆ ಸಾಕ್ಷಿಗೆ. ಹಾಕ್ತೀನಿ ಅಂತೇಳ್ಬಿಟ್ಟು ಮಸ್ಕರ ಹಾಕ್ಕೊಡ್ತಾಳೆ. ಆಮೇಲೆ ಲಿಫ್ಟಿಕ್ ಹಾಕ್ಕೊಡ್ಲ ಅಂತ ಕೇಳ್ತಾಳೆ. ಹಾಕ್ಕೊಂಡಾಗ ಲಿಫ್ಟಿಕ್ನೂ ಹಾಕ್ಕೊಡ್ತಾಳೆ. ಎಲ್ಲ ಮೇಕಪ್ ಎಲ್ಲ ಕ್ಲೋಸ್ ಫಿನಿಷಿಂಗ್ ಆಗುತ್ತೆ. ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಸಾಕ್ಷಿ ಅಂತ ಹೇಳ್ತಾಳೆ, ಅಲ್ಲ ಸಾರಿ ಅದಿತಿ ಅಂತ ಹೇಳ್ತಾಳೆ. ಆವಾಗ ಹೌದಾ ತುಂಬ ಚೆನ್ನಾಗಿದೆಯಾ ಸ್ಟೈಲು ಅಂತೆಲ್ಲ ಹೇಳಿಬಿಟ್ಟು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ನನ್ನ ಜೊತೆನೇ ಬಾ ನೀನು ಸಾಕ್ಷಿ, ನಿಂದು ಬರೀ ಡಿನ್ನರ್ ಅಲ್ವಾ, ಬಾ ಹೋಗಿ ಅಂತೆ ಅಲ್ಲಿ ಅಂತ. ಅದೆಲ್ಲ ಬೇಡ, ನೀವು ಡೇಟಿಂಗ್ ಹೋಗ್ತಾ ಇರೋದಲ್ವ, ನಾನು ಬರಲ್ಲ ಅಂತ ಹೇಳ್ತಾಳೆ. ಆಗ ಗೋಪಿ ಕೂಡ ಏನೋ ಒಂದು ಒಡ್ಕೊಡ್ಕಂಗೆ ಮಾತಾಡ್ತಾನೆ. ಅವನು ಮಾತಾಡೋ ಒಂದು ಕರೆಕ್ಟಾಗಿ ಅರ್ಥ ಆಗಲ್ಲ. ಓಕೆ ಫೈನ್ ಅಂತೇಳ್ಬಿಟ್ಟು ಅವಳು ಅದೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಗೋಪಿ ಇಲ್ಲಿ ಅಗ್ನಿ ಹತ್ರ ಬಂದುಬಿಟ್ಟು ಹೇಳ್ತಾನೆ, ನೀವು ಡೇಟಿಂಗ್ ಹೋಗೋದಲ್ವ ಸರ್ ಅಂತಾನೆ. ನಿನಗೇನು ತಲೆ ಕೆಟ್ಟಿದೆಯಾ ಅಂತೇಳಿ ಬೈತಾನೆ. ಆಮೇಲೆ ಸಾಕ್ಷಿ ಎಲ್ಲ ರೆಡಿ ಆಗುತ್ತೆ, ಅದಿತಿ ಹೋಗಬೇಕು, ಅದಿತಿನ ಕಳಿಸ್ತಾರೆ ಕೊನೆಗೂ. ಹೋಗು ಅದಿತಿ ನೀನು, ಲೇಟ್ ಆಯಿತು ಅಂತೇಳ್ಬಿಟ್ಟು. ಆದರೆ ಸಾಕ್ಷಿ ಬಂದು ನಿಂತಿರ್ತಾಳೆ ಫುಟ್ಪಾತಲ್ಲಿ, ಕಾರು ಬರಲ್ಲ, ಏನೂ ಬರಲ್ಲ. ಆಮೇಲೆ ರಾಜುಗೆ ಫೋನ್ ಮಾಡಿ ಕಾರ್ ಕಳಿಸ್ತೀವಿ ಅಂದಿದ್ರಿ, ಕಾರು ಬರಲಿಲ್ಲ, ಏನೂ ಬರಲಿಲ್ಲ, ನಾನು ತುಂಬ ಹೊತ್ತಿಂದ ಇಲ್ಲೇ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಯಾರಿಗೆ ಹೋಗಿದೆ ಕಾರು ಅಂತ ಇವನಿಗೆ ಅರ್ಥನೇ ಆಗಲ್ಲ. ಕೊನೆಗೆ ಕಳಿಸಿರ್ತಾನಲ್ಲ ಅವನಿಗೆ ಫೋನ್ ಮಾಡಿ ಅವನ ಹತ್ರ ಅಡ್ರೆಸ್ಸು ಯಾವುದು ಅಂತ ಕೇಳಿ ಅಡ್ರೆಸ್ ನೋಡಿದ್ರೆ ಇದೇ ಅರವಿಂದ್ ಮನೆಯೇ ಅಡ್ರೆಸ್ ಕೊಟ್ಟಿದ್ದಾಳೆ ಸಾಕ್ಷಿನೂ ಕೂಡ. ಇದು ಕನ್ಫ್ಯೂಸ್ ಆಗೋಗುತ್ತೆ, ಇವಳ ಮನೆಯೂ ಅದೇನೆ, ಸಾಕ್ಷಿ ಅಡ್ರೆಸ್ ಕೊಟ್ಟಿರೋದು ಅದೇನೆ, ಎರಡೂ ಒಂದೇ ಆಗಿರೋದ್ರಿಂದ ಕನ್ಫ್ಯೂಸ್ ಮಾಡಿಕೊಂಡು ಅಡ್ರೆಸ್ ಹೇಳಿದ ಕಡೆ ಕಳಿಸಿದ್ದಾನೆ. ಆದರೆ ಇವಳು ಅದಿತಿ ಏನು ಅಂತಲೇ ಗೊತ್ತಾಗ್ದಲ್ಲೇ ಇವ್ಳು ತಲೆ ಕೆಡಿಸ್ಕೊಂಡು, ಆಯಿತು ಕಳಿಸಿದ್ದಾನೆ ಅಂದರೆ ಸಂತೋಷನೇ ಅಂತೇಳ್ಬಿಟ್ಟು ಫೋನ್ ಮಾತ್ರ ಎತ್ತಲ್ಲ, ಅದು ಹೆಂಗೆ ಕಳಿಸ್ತಾ ಅಂತೇಳಿ. ಸರಿ ಏನೋ ಒಂದಿರ್ಬೋದು ಅಂತ. ಆಮೇಲೆ ಸಾಕ್ಷಿ ಹೇಳ್ತಾಳೆ, ಹೊರಡು ಅದಿತಿ ಲೇಟ್ ಆಯಿತು, ಹೊರಡು ನೀನು ಅಂತ. ಆಯ್ತಾಯಿತು ಹೋಗ್ತೀನಿ.
ಆಮೇಲೆ ಅಲ್ಲಿಗೆ ಅಗ್ನಿ ಬಂದುಬಿಟ್ಟು ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಇಬ್ಬರು ನಗಾಡ್ಬಿಡ್ತಾರೆ ಜೋರಾಗಿ. ಜೋರಾಗಿ ನಗ ಅಂಥದ್ದೇನಿದೆ, ನನ್ನ ತಂಗಿ ಸೇಫ್ ಮಾಡೋದು ನನ್ನ ಮುಖ್ಯ ಅಲ್ವಾ ಅಂತ. ಅಯ್ಯೋ ಸೇಫ್ ಮಾಡೋದಿಂತ ಮುಖ್ಯ ಅಣ್ಣ ಅಂತೇಳ್ಬಿಟ್ಟು, ನೀವು ಅವ್ರ ಜೊತೆ ಹೋಗ್ತೀರಾ, ಅವ್ರು ಡೇಟಿಂಗ್ ಹೋಗ್ತಾ ಇರೋದಲ್ವಾ ಅಂತ. ಹೌದು, ಮತ್ತು ತಂಗಿ ಒಬ್ಬಳೇ ಕಳ್ಸೋಕ್ಕಾಗುತ್ತಾ, ನೀನು ಹೋಗು ಅವ್ರ ಜೊತೆ ಅಂತ ಹೇಳ್ತಾನೆ. ಅವಳು ಬರೋಕ್ಕಾಗಲ್ಲ ಅಣ್ಣ, ಯಾಕೆ ಅಂತಾನೆ. ಅವಳು ಡಿನ್ನರಿಗೆ ಅವಳ ಫ್ರೆಂಡು ಬಾಯ್ ಫ್ರೆಂಡ್ ಜೊತೆ ಡಿನ್ನರಿಗೆ ಹೋಗ್ತಿದ್ದಾಳೆ ರಾಜು ಜೊತೆ ಅಂತ. ರಾಜು ಜೊತೆ ಡಿನ್ನರ್ಗೆ ಹೋಗ್ತಿದ್ದಾಳ? ಇವನಿಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅವಳು ಅದಿತಿ ಹೋಗ್ತಾಳೆ. ಫೋನ್ ಮಾಡಿದರೆ ಅದಿತಿ ಕಾರ್ ಕಳಿಸಿದ್ದೀನಿ ಅಂತ ಹೇಳ್ತಾನೆ. ಆದರೆ ಕಾರು ಅಲ್ಲಿ ಅವಳು ಹೇಳಿರೋ ಅಡ್ರೆಸ್ಸಿಗೆ ಹೋಗಿದೆ ನಿಜ, ಆದರೆ ಅದಿತಿನ ಕೂರಿಸ್ಕೊಂಡು ಹೋಗಿದೆ. ಅದೇ ಸಾಕ್ಷಿನ ಕೂರಿಸ್ಕೋಗೋಕ್ಕೆ ಕಾರು ಇಲ್ಲ, ಏನಿಲ್ಲ, ಏನು ಬಂದೇ ಇಲ್ಲ. ಹಾಗಾಗಿ ಇವನು ಏನು ಕನಸು ಕಾಣ್ತಾನೆ ಇರ್ತಾನೆ ಅಲ್ಲಿ ರಾಜು. ಫುಲ್ಲು ಕನಸು ಕಾಣ್ತಾ ಇದ್ದಾನೆ. ಏನು ಒಪ್ಕೊಂಡೇ ಬಿಟ್ಲು, ನನ್ನ ಮದುವೆ ಆಗೇ ಬಿಟ್ಲು ಅನ್ನೋ ಮಟ್ಟಕ್ಕೆ ಕನಸು ಕಾಣ್ತಿರ್ತಾನೆ ಸಾಕ್ಷಿ. ಇವನು ಅಗ್ನಿ ಹೇಳ್ತಾನೆ, ಅದಕ್ಕೆ ಯಾಕೆ ನಗ್ತೀರಾ, ಸರಿ ನನಗೇನು ಗೊತ್ತಾಗಲ್ಲ, ಆಯಿತು ಹೋಗ್ಬಾ ಅಂತ ಹೇಳ್ತಾನೆ. ಆಮೇಲೆ ಸಾಕ್ಷಿ ಹೋಗಿ ಫುಟ್ಪಾತಲ್ಲಿ ನಿಂತಿರ್ತಾಳೆ. ಎಷ್ಟು ಹೊತ್ತಾದರೂ ಕಾರು ಬರಲ್ಲ, ಏನೂ ಬರಲ್ಲ. ಆವಾಗ ಏನು ಮಾಡೋದು ಅಂತ ಗೊತ್ತಾಗ್ದೇ ಲಾಸ್ಟಲ್ಲಿ ಸರಿ ಇವನೇ ಅಗ್ನಿನೇ ಕಾರ್ ತಗೊಂಡು ಅಲ್ಲಿಗೆ ಹೋಗ್ತಾನೆ. ಕಾರ್ ತಗೊಂಡೋಗಿ ಯಾಕೆ ಒಬ್ಬಳೇ ನಿಂತಿದ್ದೀಯಲ್ಲ ಅಂತ ಕೇಳ್ತಾನೆ. ಮತ್ತಿನ್ನೇನು ಮಾಡಲಿ, ಕಾರ್ ಕಳಿಸ್ತೀನಿ ಅಂತ ಹೇಳಿದವರು ಕಳಿಸೇ ಇಲ್ಲ. ಅವನಿಗೆ ಫೋನ್ ಮಾಡ್ತಾಳೆ, ಕಾರೇ ಬಂದಿಲ್ಲ, ನಾನು ಅಷ್ಟೊತ್ತಿಂದ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ, ಕಾರು ಬಂದಿಲ್ಲ, ಏನೂ ಬಂದಿಲ್ಲ ಅಂತ ಹೇಳ್ತಾಳೆ. ಮತ್ತೆಲ್ಲೋಗಿರ್ಬೋದು ಅಂತ ಅವನು ತಲೆ ಕೆಡ್ಸ್ಕೊತ ಇರ್ತಾನೆ. ಆದರೆ ಇವನು ಅಗ್ನಿ ಬಂದುಬಿಟ್ಟು, ಅಲ್ಲಿ ಒಬ್ಬಳೇ ನಿಂತಿದೆಯಲ್ಲ, ಡ್ಯೂಟಿಗೆ ಹೋಗಿ ಲೇಟ್ ಆಗುತ್ತೆ, ನಾಳೆ ಈಗ ಹೋಗಿ ಮಲಗೋದು ಲೇಟ್ ಆದರೆ ಡ್ಯೂಟಿಗೆ ಹೋಗೋದು ಲೇಟ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಹೇಳಿಬಿಟ್ಟು ಬಾ ಕಾರ್ ಹತ್ತು ಅಂತ ಹೇಳ್ತಾನೆ. ಅಯ್ಯೋ ಬೇಡಪ್ಪ ಅಂತ ಹೇಳ್ತಾಳೆ. ಹತ್ತು ಅಂದರೆ ಹತ್ತಬೇಕು ಸುಮ್ಮನೆ ಅಂತ ಹೇಳಿ ಬೈತಾನೆ. ಆವಾಗ ಬಂದು ಹತ್ತುತ್ತಾಳೆ ಕಾರ್ ಎತ್ತಿ ಕಾರಲ್ಲಿ ಹೋಗ್ತಾಳೆ ಅವಳು. ಇವಳು ಅದಿತಿ ಕೂಡ ಅಲ್ಲಿ ಹೋಗ್ತಾ ಇದ್ದಾಳೆ. ಆದರೆ ಇವ್ರದ್ದು ಹೋಗ್ತಿದ್ದಾರೆ. ಅಲ್ಲಿ ಅದಿತಿ ಹೆಂಗೆ ಬಂದಳು ಅಂತ ಅವನಿಗೆ ಕನ್ಫ್ಯೂಸ್ ಆಗ್ತಾನೆ. ಸಾಕ್ಷಿ ಅಗ್ನಿ ಜೊತೆ ಹೆಂಗೆ ಹೋದ್ಲು ಅಂತ ಸಾಕ್ಷಿ ಇವಳು ಕನ್ಫ್ಯೂಸ್ ಆಗ್ತಾಳೆ. ಸಾಕ್ಷಿ ತಗೊಂಡೋಗಿ ಡಿನ್ನರ್ಗೆ ಏನಾದರೂ ಕರ್ಕೊಂಡು ಹೋಗ್ತಾನೆ ಅನಿಸುತ್ತೆ. ಕರ್ಕೊಂಡೋಗಿ ಕೊನೆಗೆ ಮನೆ ಹತ್ರ ಬಿಟ್ಟು ಬರ್ತಾನೆ ಅನಿಸುತ್ತೆ. ಅದಿತಿ ಅಂತೂ ಅವಳ ಬಾಯ್ ಫ್ರೆಂಡ್ ಜೊತೆ ಹೋಗೋದು ಆಯಿತು, ಕನ್ಫರ್ಮ್ ಆಗಿದೆ. ಅಗ್ನಿಗೆ ಅನುಮಾನ ಇದೆ, ಯಾರು ಇವನು ಯು ವಿ ಯಾರು, ಇವನಿಗೆ ಹೆಂಗೆ ಇವನ ಕತೆ ಅಂತ. ಈ ಕಡೆ ಅವ್ರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳಿಬ್ಬರು, ಇವರಿಗೆ ಖುಷಿಯೋ ಖುಷಿ, ಹೆಂಗೋ ದಾರಿ ತಪ್ಪಿದ್ರೆ ಸಾಕಪ್ಪ, ಮತ್ತೊಂದು ಸಲ ಅದಿತಿ ಜೀವನ ಹಾಳಾದರೆ ಸಾಕಪ್ಪ ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರು ತುಂಬ ಖುಷಿ ಪಟ್ಕೊಂಡು ನೋಡ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆನೇ ಅವ್ರ ಚಿಕ್ಕಮ್ಮ ಅಗ್ನಿನ ಕರೀತಾಳೆ. ಈ ಪ್ರಾಜೆಕ್ಟ್ ಓಕೆ ಆಗುತ್ತಾ ನೋಡು, ಇದನ್ನು ಒಂಚೂರು ಕನ್ಫರ್ಮ್ ಮಾಡ್ಕೊಳ್ಳೋಣ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಅವಳು ಏನು ಹೇಳಿದ್ರು ಇವ್ನ ತಲೆಗೆ ಹೋಗಿರಲ್ಲ. ಇವನು ಸುಮ್ಮನೆ ಇವನ ಪಾಡಿಗೆ ಇವನೇನೋ ಕನ್ಸು ಕಾಣ್ತಿರ್ತಾನೆ. ಅಗ್ನಿ ಅಂತಾಳೆ. ಆವಾಗ ಚಿಕ್ಕಮ್ಮ, ಈಗ ನಾನು ಹೇಳಿದ್ದು ಅರ್ಥ ಆಯ್ತಾ ಅಂತ. ಈಗ ನನಗೇನು ಅರ್ಥ ಆಗ್ತಿಲ್ಲ, ನಾಳೆ ಮಾತಾಡೋಣ ಬಿಡಿ ಚಿಕ್ಕಮ್ಮ ಅಂತೇಳಿ. ಅಷ್ಟೊತ್ತಿಗೆ ಅವಳ ಮಗಳು ಬಂದುಬಿಟ್ಟು ಎಲ್ಲ ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.